ಅಂದ್ರೆ ಇಷ್ಟು ದಿನ ಈ ಸ್ವಾಮೀಜಿ ಅತ್ತೆಗೇನೇನೋ ಹೇಳಿ ಅವ್ರನ್ನ ಯಾಮಾರ್ಸ್ತಿದ್ನ. ಇವನ್ನ ಹಿಡ್ದು ಸತ್ಯನ ಬಾಯ್ ಬಿಡಿಸ್ಬೇಕು. ಲಕ್ಕಿ, ನಿಲ್ಲು. ಎಲ್ಲಿಗೆ? ಪೂರ್ತಿ ಕೇಳಿಸ್ಕೊಳ್ದೇನೆ ಹೋಗ್ತಿದ್ಯಲ್ಲ. ಕೂತ್ಕೋ. ಮೇಡಮ್. ಕೂತ್ಕೋ. ಹೇಳಿ ಮೇಡಮ್. ಈ ಕೆಲ್ಸ ತುಂಬಾ ಇಂಪಾರ್ಟೆಂಟ್. ನಾಳೆ ರೆಡಿ ಮಾಡ್ಬೇಕಾದ ರಿಪೋರ್ಟ್ಸು ಕ್ಲೈಂಟ್ಸಿಗೆ ಕಳಿಸ್ಬೇಕು. ಯಾವ ಪರಿಸ್ಥಿತಿಯಲ್ಲೂ ಇಗ್ನೋರ್ ಮಾಡಬಾರ್ದು. ಓಕೆನಾ? ಓಕೆ ಮೇಡಮ್. ಇನ್ನು ನಾನು ಹೊರಡ್ಲಾ? ಹೊರಡು. ಮನೀಷಾ, ಬೇಗ ಬಾರೆ, ಲೆಟ್ಸ್ ಡ್ಯಾನ್ಸ್ ಯಾರ್. ಐಮ್ ಕಮಿಂಗ್. ಆಟೋ. ಇವನ್ ಎಲ್ಲಿ ಹೋಗ್ಬಿಟ್ಟ? ಹಿಡ್ಕೊಂಡ್ 4 ಹೊಡೆದು ಎಲ್ಲ ಕೇಳೋಣ ಅಂದ್ರೆ ತಪ್ಪಿಸ್ಕೊಂಡ್ಬಿಟ್ಟ. ಅರ್ಜೆಂಟಾಗಿ ವಿಷಯನ ಅತ್ತೆಗೆ ಹೇಳಲೇಬೇಕು. ಆಟೋ. ಅರವಿಂದ, ಇವಾಗ ಯಾವ್ದ್ರ ಬಗ್ಗೆ ಇಷ್ಟೊಂದು ದೀರ್ಘವಾಗಿ ಯೋಚನೆ ಮಾಡ್ತಿದ್ಯಾ? ದೀಪ ಬೆಳಗ್ತಿರೋಷ್ಟು ಹೊತ್ತು ಮಾತ್ರ ಅದಕ್ಕೆ ಬೆಲೆ. ಅದರಲ್ಲಿ ಎಣ್ಣೆ ಖಾಲಿ ಆದ್ರೂ ಅಥವಾ ಬತ್ತಿ ಪೂರ್ತಿ ಉರ್ಧೋದ್ರು ಆ ದೀಪ ತನ್ನ ಅಸ್ತಿತ್ವನ ಕಳ್ಕೊಂಡು ಕತ್ಲೇಲಿ ಬೆರ್ತೋಗತ್ತೆ. ನಮ್ ಕುಟುಂಬದ ಮರ್ಯಾದೆನೂ ಅಷ್ಟೇ ರೀ. ಮರ್ಯಾದೆಗೋಸ್ಕರ ನಾವು ಹೆದರ್ಕೊಳ್ಳೋಷ್ಟು ದಿನ ಮಾತ್ರ ನಮಗ್ ಗೌರವ. ಪ್ರತಿಷ್ಠೆನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಪ್ರತಿ ಕ್ಷಣ ಪ್ರಯತ್ನ ಪಡ್ಬೇಕು. ಆದ್ರೆ ಈ ಭಾಗ್ಯ ಮಾಡ್ತಾ ಇರೋ ಕೆಲ್ಸಗಳು ನಮ್ ಮರ್ಯಾದೆ ತೆಗೆಯೋಕ್ಕೋಸ್ಕರನೇ ಮಾಡ್ತಾ ಇರೋದು ಅನ್ನೋ ಹಾಗಿದೆ. ನಮ್ ಪ್ರತಿಷ್ಠೆಗೆ ಅರಿಷ್ಟಗಳು ಎದುರಾಗ್ತಾ ಇದೆ. ಈಗ ಭಾಗ್ಯ ನಿನಗೆ ಹೇಳದೆ ಹೋಗಿದ್ರಿಂದ ಅದಕ್ಕಿಷ್ಟು ದೊಡ್ಡ ದೊಡ್ಡ ಮಾತುಗಳ ಅವಶ್ಯಕತೆನಾ ಅರವಿಂದ? ಅವಶ್ಯಕತೆನೇ ರೀ. ಮರ್ಯಾದೆ ಹೋಗೋದಕ್ಕೆ, ಮನೆ ಗೌರವ ಕಡಿಮೆ ಆಗೋದಕ್ಕೆ ದೊಡ್ಡ ದೊಡ್ಡ ಘಟನೆಗಳು ನಡೆಯೋ ಅವಶ್ಯಕತೆ ಇಲ್ಲ. ಭಾಗ್ಯ ಮಾಡುವಂತ ಈ ಚಿಕ್ಕ ಚಿಕ್ಕ ಬೇಡದಿರೋ ಕೆಲ್ಸಗಳೇ ಸಾಕು. ಭಾಗ್ಯ ಇದನ್ನೆಲ್ಲ ತಿಳಿದೇ ಮಾಡ್ತಿದ್ದಾಳೋ ಅನ್ನೋದೇ ಗೊತ್ತಾಗ್ತಿಲ್ಲ. ಅವಳಿಗೆ ಎಷ್ಟು ಸಲ ಅರ್ಥ ಮಾಡಿಸೋ ಪ್ರಯತ್ನ ಪಟ್ರು ಏನಾದ್ರೂ ಒಂದು ಪ್ರಾಬ್ಲಮ್ ತರೋ ಕೆಲಸನೇ ಮಾಡ್ತಾಳೆ. ಅತ್ತೆ, 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 ಅತ್ತೆ. ಅತ್ತೆ, ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಏನದು? ಇತ್ತೀಚೆಗೆ ನೀವ್ ಯಾರ್ ಮಾತನ್ನ ತುಂಬಾ ನಂಬ್ತಿದ್ರೋ, ಯಾರ್ ಸಲಹೆನ ಕೇಳ್ತಿದ್ರೋ ಆ ಸ್ವಾಮೀಜಿ ನಿಜವಾದ ಸ್ವಾಮೀಜಿ ಅಲ್ಲ, ಕಳ್ ಸ್ವಾಮೀಜಿ. ಭಾಗ್ಯ ಏನು ಕಳ್ ಸ್ವಾಮೀಜಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದಾಳೆ. ಅಯ್ಯೋ ದೇವ್ರೆ, ಆ ಸ್ವಾಮೀಜಿ ಬಗ್ಗೆ ಇವಳಿಗೆ ಹೆಂಗ್ ಗೊತ್ತಾಯ್ತು? ಅವನ್ ನಿಮ್ಗೆ ಸುಳ್ಳು ಹೇಳ್ತಿದ್ದ, ನಿಮಗ್ ಮೋಸ ಮಾಡ್ತಿದ್ದ, ನಿಮ್ ನಂಬಿಕೆನ ಬಳಸ್ಕೊತಿದ್ದ. ಏನ್ ಮಾತಾಡ್ತಾ ಇದೀಯ ಭಾಗ್ಯ? ಅವ್ರ ಕಳ್ಸ್ವಾಮಿಗಳು ಅಂತ ನೀನ್ ಹೇಗೆ ಹೇಳ್ತಾ ಇದ್ಯಾ? ನಾನ್ ಈಗಷ್ಟೇ ಅವನ್ನ ನೋಡ್ದೆ ಅತ್ತೆ. ಕುತ್ತಿಗೆಯಲ್ಲಿ ರುದ್ರಾಕ್ಷಿ ಇಲ್ಲ, ಮೈ ಮೇಲೆ ಕಾಶಿ ವಸ್ತ್ರ ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನ ಹಾಗೆ ತಿರ್ಗಾಡ್ತಿದ್ದ, ಚೆನ್ನಾಗ್ ಕುಡ್ದು ತೂರಾಡ್ತಿದ್ದ. ಏನ್ ಭಾಗ್ಯ, ಇದು ಇನ್ನೊಂದು ಹೊಸ ನಾಟಕನ? ಮನೆಯವ್ರ ದೃಷ್ಟಿನ ನಿನ್ ಕಡೆ ಬೆಳ್ಳಿ ಅಂತ, ಮನೆಯಲ್ಲಿ ಎಲ್ರ ಮನ್ಸಲ್ಲೂ ಜಾಗ ಪಡಿಬೇಕು ಅಂತ ಮತ್ತೊಂದು ಹೊಸ ನಾಟಕ ಶುರು ಮಾಡಿದ್ಯಾ? ನಾಟಕನೋ ಮತ್ತೊಂದೋ ಮಾಡಿ ಮನುಷ್ಯರಿಗೆ ಹತ್ರ ಆಗ್ಬೇಕು ಅಂತ, ಮನ್ಸಲ್ ಜಾಗ ಪಡ್ಕೋಬೇಕು ಅಂತ ನಾನ್ ಆಸೆ ಪಡೋಳಲ್ಲ. ನನ್ನ ಉದ್ದೇಶ ಅದಲ್ಲ. ಮತ್ತೆ ಏನ್ ನಿನ್ ಉದ್ದೇಶ?
ನಿಮಿಷಕ್ಕೊಂದು ನಾಟಕ ಮಾಡ್ತಾ ಗಂಟೆಗೊಂದು ಗಲಾಟೆ ಸೃಷ್ಟಿ ಮಾಡ್ತಾ ಮನುಷ್ಯರಿಗೆ ನೆಮ್ಮದಿ ಇಲ್ದಿರೋ ಹಾಗೆ ಮಾಡೋದಾ? ಕುಟುಂಬಕ್ಕೆ ಬೆಂಕಿ ಹಚ್ಚಿ ಖುಷಿ ಪಡೋದಾ? ಏನೇನ್ ಉದ್ದೇಶ? ನೀವೇನ್ ಅಂದ್ಕೊಂಡ್ರು ಸರಿ, ನನಗ್ ಗೊತ್ತಿರೋ ನಿಜನ್ ಹೊರಗಡೆ ಹೇಳಿ ನಿಮ್ಗೆಲ್ಲ ಏನೋ ಸ್ವಲ್ಪ ಸಹಾಯ ಮಾಡೋಣ ಅನ್ಕೊಂಡೆ. ಅದಕ್ಕೆ ಈ ಕಳ್ ಸ್ವಾಮೀಜಿ ಮಾತ್ ಕೇಳಿ ಮೋಸ ಹೋಗ್ಬೇಡಿ ಅಂತ ಎಚ್ಚರಿಸ್ತಿರೋದು. ನೋಡು ಭಾಗ್ಯ, ನೀನ್ ಹುಟ್ಟಿ ಬೆಳೆದಿದ್ದು ಹಳ್ಳಿ ವಾತಾವರಣದಲ್ಲಿ. ನಾವು ಹುಟ್ಟು ಬೆಳೆದಿರೋದು ಸಿಟಿ ವಾತಾವರಣದಲ್ಲಿ. ಯಾರ್ ಸರಿಯಾಗಿದ್ದಾರೆ ಯಾರ್ ಸರಿಯಾಗಿಲ್ಲ ಅಂತ ತಿಳ್ಕೊಳ್ಳೋಷ್ಟು ಬುದ್ಧಿವಂತಿಕೆ ನಿನಗಿಲ್ದೇ ಇರಬಹುದು, ಆದ್ರೆ ನಮ್ಮೆಲ್ಲರಿಗೂ ಇದೆ. ನಾನು ಹಳ್ಳಿ ವಾತಾವರಣದಲ್ಲೇ ಬೆಳ್ದಿರ್ಬೋದು ಅತ್ತೆ, ಆದ್ರೆ ನನ್ ಕಣ್ಮುಂದೆ ನಡೀತಿರೋ ನಿಜನ ತಿಳ್ಕೊಳಕ್ ಆಗದೆ ಇರೋಷ್ಟು ಅಮಾಯಕಿ ಅಲ್ಲ. ಆ ನಿಜನ ನಿಮ್ಗೆ ಹೇಳಿ ಮೋಸ ಹೋಗ್ತಿರೋ ನಿಮ್ಮನ್ನ ಕಾಪಾಡೋಕ್ ಪ್ರಯತ್ನ ಮಾಡ್ತಿದೀನಿ. ಇನ್ನು ಸಾಕು ಭಾಗ್ಯ. ನೀನ್ ಹೇಳೋ ಸುಳ್ಳುಗಳಿಗೆ, ಅರ್ಥ ಇಲ್ದೇ ಇರೋ ಮಾತುಗಳಿಗೆ ಇನ್ನು ತೆರೆ ಹಾಕು. ದೈವಾಂಶ ಸಂಭೂತ ಇರೋ ವ್ಯಕ್ತಿನ ಕಳ್ಳ ಸ್ವಾಮೀಜಿ ಅಂತ ಇದ್ಯಾ? ನಾನು ತಲೆ ತಗ್ಸಿ ಗೌರವ ನೀಡುವಂತ ವ್ಯಕ್ತಿನ ನೀನು ಕುಡುಕ ಅಂತ ಇದ್ಯಾ? ಯಾತಕ್ಕೋಸ್ಕರ ಇದೆಲ್ಲ? ನಾವ್ ಯಾರು ಸರಿಯಾಗಿಲ್ಲ ಅಂತ ನಿರೂಪಿಸೋದಕ್ಕೋಸ್ಕರನಾ? ಇಲ್ಲ ಅಂದ್ರೆ ನಿನ್ ತಾಳಕ್ ತಕ್ಕ ಹಾಗೆ ನಿನ್ ಹಿಂದೆ ನಾವೆಲ್ಲರೂ ಕುಣಿಬೇಕು ಅನ್ನೋದಕ್ಕೋಸ್ಕರನಾ? ಅಷ್ಟೇ ಅಲ್ಲ ಆಂಟಿ, ಭಾಗ್ಯ ತಿರುಗ್ ಬಂದಿರೋದ್ರ ಹಿಂದೆ ಏನೋ ದುರುದ್ದೇಶ ಇದೆ. ಏನೋ ದೊಡ್ಡ ಪ್ಲಾನೇ ಮಾಡಿ ಬಂದಿದ್ದಾಳೆ. ಮನೀಷಾ, ನೀನ್ ಸ್ವಲ್ಪ ಸುಮ್ನಿರು. ಭಾಗ್ಯ, ಅವನು ಕಳ್ಳ ಸ್ವಾಮೀಜಿ ಎಲ್ರಿಗೂ ಮೋಸ ಮಾಡ್ತಿದ್ದಾನೆ ಅಂತಿದ್ಯಲ್ಲ, ಅವನನ್ನ ನೀನೆಲ್ಲಿ ನೋಡ್ದೆ? ಕಳ್ಳ ಸ್ವಾಮೀಜಿ ಅಂತ ಹೇಗೆ ಹೇಳ್ತಿದ್ಯಾ? ಅದು ಅವನ್ನ ನಾನು ಅವನ್ನ ಪಬ್ಬಲ್ ನೋಡ್ದೆ ಅಂದ್ರೆ ಪಬ್ಬಿಗೆ ಯಾಕೆ ಹೋಗಿದ್ದೆ ಅಂತ ಕೇಳ್ತಾರೆ. ಮನುಷ್ಯನ ಮೀಟ್ ಮಾಡಕ್ ಹೋಗಿದ್ದೆ ಅಂತ ಹೇಳ್ಬಿಟ್ರೆ ನಾನ್ ಮಿತ್ರ ಅವ್ರ ಆಫೀಸಲ್ಲೇ ಕೆಲಸ ಮಾಡ್ತಿರೋ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ. ಏನ್ ಮಾಡ್ಲಿ ಈಗ? ಏನ್ ಭಾಗ್ಯ, ಇಷ್ಟೊತ್ತು ಬಾಯ್ಗ್ ಬಂದಾಗ ಮಾತಾಡ್ತಿದ್ಯಲ್ಲ, ಇವಾಗ ಯಾಕೆ ಸುಮ್ನಾಗ್ ಹೋದೆ? ಮಿತ್ರ ಕೇಳ್ತಾ ಇರೋ ಪ್ರಶ್ನೆಗೆ ನಿನ್ ಹತ್ರ ಉತ್ತರ ಇಲ್ಲ ಅಂತಂದ್ರೆ ನೀನೊಂದ್ ವೇಳೆ ಸುಳ್ಳು ಹೇಳ್ತಾ ಇದ್ಯಾ? ಇಲ್ಲ ಅಂದ್ರೆ ನೀನ್ ಮಾಡಿರುವಂತ ಈ ಕೆಲ್ಸನ ಅರ್ಥ ಇಲ್ದೇ ಇರೋ ಕೆಲ್ಸ ಅಂತ ನಾವೆಲ್ಲ ಹೊರಟು ಹೋಗ್ಬೇಕು. ಹೇಳು, ಎಲ್ಲಿ ನೋಡ್ದೆ? ಅಷ್ಟಕ್ಕೂ ನೀನ್ ಈ ಹೊತ್ತಿಗೆ ಆಚೆ ಏನಕ್ಕೆ ಹೋದೆ? ಯಾರ ಹತ್ರನೂ ಒಂದ್ ಮಾತನ್ನು ಕೂಡ ಹೇಳ್ದೆ ಏನ್ ಮಾಡೋದಕ್ಕೆ ಹೊರಟಿದ್ಯಾ? ಯಾರಿಗೂ ಕೂಡ ಗೊತ್ತಾಗ್ದೇ ಇರೋ ಹಾಗೆ ಎಲ್ಲಿಗೆ ಹೋಗಿದ್ದೆ? ಯಾತಕ್ಕೋಸ್ಕರ ಹೋಗಿದ್ದೆ? ತಲೆ ನೋವ್ತಿತ್ತು, ಟ್ಯಾಬ್ಲೆಟ್ಸ್ ತಗೊಳಕ್ ಹೊರಗಡೆ ಹೋಗಿದ್ದೆ ಅತ್ತೆ. ಓ ಹೌದಾ? ಮತ್ತೆ ಕೈಯಲ್ಲಿ ಟ್ಯಾಬ್ಲೆಟ್ಸೇ ಕಾಣ್ತಿಲ್ಲ. ನಾನ್ ಹೋಗೋಷ್ಟ್ರಲ್ಲಿ ಶಾಪ್ ಕ್ಲೋಸ್ ಮಾಡಿದ್ರು. ಇನ್ನೊಂದ್ ಶಾಪ್ ಹೋಗೋಣ ಅಂದ್ರೆ ತುಂಬಾ ದೂರ ಅಲ್ವಾ, ಅದಕ್ಕೆ ಹೋಗ್ಲಿಲ್ಲ. ಶಭಾಷ್ ಶಭಾಷ್ ಭಾಗ್ಯ, ಸುಳ್ಳನ್ನ ತುಂಬಾ ಸುಂದರವಾಗಿ ಎಲ್ಲರೂ ನಂಬೋ ಹಾಗೆ ಹೇಳ್ತಾ ಇದ್ಯಾ. ಒಂದ್ ಕಾಲದಲ್ಲಿ ಭಾಗ್ಯನ್ನ ನೋಡಿದ್ರೆ ಅಮಾಯಕಿ ತರ ಕಾಣಿಸ್ತಾ ಇದ್ಲು, ಆದ್ರೆ ಇವಾಗ ಬರೀ ಸುಳ್ಳು ಹೇಳೋಳ್ ಹಾಗೆ ಕಾಣಿಸ್ತಾ ಇದ್ದಾಳೆ. ಒಂದ್ ಮಾತಲ್ಲೂ ಸತ್ಯ ಇಲ್ಲ, ಮನಸ್ಸಾಕ್ಷಿಲೂ ಸತ್ಯಾಂಶ ಇಲ್ಲ, ವ್ಯಕ್ತಿತ್ವದಲ್ಲಿ ಸ್ಥಿರತೆ ಇಲ್ಲ. ಅತ್ತೆ, ಅದು ನಾನು ಇನ್ ಮಾತಾಡ್ಬೇಡ ಭಾಗ್ಯ. ಸತ್ಯ ಟಾಪಿಕ್ ಡೈವರ್ಟ್ ಆಯ್ತು.
ಆ ಕಳ್ಳ ಸ್ವಾಮೀಜಿ ಬಗ್ಗೆ ಮರೆತು ಭಾಗ್ಯ ಹೊರಗೆ ಹೋಗೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಒಂದ್ಸರಿ ಭಾಗ್ಯ ಹೇಳ್ತಿರೋದನ್ನು ಕೇಳ್ಬೋದಲ್ಲ ಅರವಿಂದ? ಅಗತ್ಯ ಇಲ್ಲ ರೀ. ನೋಡು ಭಾಗ್ಯ, ಕೋರ್ಟ್ ತೀರ್ಪು ಕೊಟ್ಟಿದೆ, ಪೊಲೀಸರು ಕಾಯ್ತಾ ಇದ್ದಾರೆ ಅಂತ ನೀನ್ ಇಷ್ಟ ಬಂದಾಗ ನಡ್ಕೊಳ್ಳೋದಕ್ಕೆ ಇಲ್ಲಿ ನಿಂಗೆ ಅವಕಾಶ ಇಲ್ಲ. ಆರು ತಿಂಗಳ ಕಾಲ ಈ ಮನೆ ಸೊಸೆ ಆಗಿದ್ರೆ ಈ ಮನೆ ಪದ್ಧತಿನ ಪಾಲಿಸ್ಬೇಕು. ಈ ಮನೆ ಆಚಾರಗಳಿಗೆ ತಕ್ಕಂತೆನೆ ನಡ್ಕೋಬೇಕು. ಹೀಗೆ ನಿನ್ಗೆ ಇಷ್ಟ ಬಂದ ಹಾಗೆ ಹೋಗ್ತೀಯಾ, ಇಷ್ಟ ಬಂದಾಗ ಬರ್ತೀಯಾ ಅನ್ನೋದೆಲ್ಲ ಇಲ್ಲಿ ನಡೆಯೋದಿಲ್ಲ. ನೀನ್ ಏನೇ ಮಾಡಿದ್ರು ಏನಕ್ಕೆ ಮಾಡ್ತಾ ಇದ್ಯಾ ಅಂತ ಪ್ರತಿಯೊಬ್ರಿಗೂ ಗೊತ್ತಾಗ್ಬೇಕು. ಇನ್ ಮುಂದೆ ನೀನ್ ಇಷ್ಟ ಬಂದ ಹಾಗೆ ನಡ್ಕೋತೀನಿ ಅಂದ್ರೆ ನಾನ್ ಸಹಿಸ್ಕೊಳ್ಳೋದಿಲ್ಲ, ಕ್ಷಮಿಸೋದು ಇಲ್ಲ. ನೆನ್ಪಿಟ್ಕೋ. ಭಾಗ್ಯ, ಮನೇಲಿ ಈಗಾಗ್ಲೇ ಬರ್ತಿರೋ ಸಮಸ್ಯೆ ಸಾಲ್ದ? ಆಗ್ತಿರೋ ಗಲಾಟೆ ಸಾಕಾಗ್ತಿಲ್ವಾ? ಇನ್ನೂ ಹೊಸ ಸಮಸ್ಯೆ ಯಾಕೆ ತಂದಿಡ್ತಿದ್ಯಾ? ಸ್ವಲ್ಪ ಬದ್ಲಾಗು. ಏನ್ ಭಾಗ್ಯ ಇದೆಲ್ಲ? ನಿನ್ಗೇನಾದ್ರೂ ಬೇಕಾದ್ರೆ ಮನೇಲಿ ಯಾರಿಗಾದ್ರೂ ಹೇಳ್ಬೋದಲ್ವಾ? ಅಥವಾ ಯಾರನ್ನಾದ್ರೂ ಕೇಳಿ ತರಿಸ್ಕೋಬೋದಲ್ವಾ? ಅದನ್ ಬಿಟ್ಟು ಹೀಗೆ ಅರ್ಧರಾತ್ರಿ ಮಧ್ಯರಾತ್ರಿ ಅನ್ನೋ ವ್ಯತ್ಯಾಸ ಇಲ್ಲದೆ ಎಲ್ಲಂದ್ರಲ್ಲಿಗೆ ನೀನ್ ಯಾಕೆ ಹೋಗ್ತೀಯಾ? ಹೀಗೆ ಎಲ್ಲರ ಹತ್ರ ನೀನು ಸುಮ್ಮನೆ ಬೈಸ್ಕೋತೀಯ. ನೋಡಿ ಅದ್ಕೆ, ನೀವು ಎಲ್ರ ಜೊತೆ ಸಂಬಂಧ ಕಡ್ಕೋಬೇಕು ಅಂದ್ಕೊಂಡ್ರಿ, ಯಾರು ನಿಮಗೆ ಬೇಕಾಗಿಲ್ಲ ಅಂದ್ಕೊಂಡ್ರಿ, ಪರವಾಗಿಲ್ಲ. ಒಂದ್ ವೇಳೆ ನಿಮ್ಗೇನಾದ್ರೂ ಬೇಕು ಅಂದ್ರೆ ಮಾಡ್ಕೊಡೋದಿಕ್ಕೆ ಇಲ್ಲಿ ಎಲ್ರೂ ರೆಡಿ ಇದ್ದಾರೆ. ಬಾಯ್ ಬಿಟ್ಟು ಕೇಳಿದ್ರೆ ಮಾಡ್ಕೊಡ್ತಾರೆ. ಅದನ್ ಬಿಟ್ಟು ಹೀಗೆ ನಿಮ್ಗೆ ಇಷ್ಟ ಬಂದ ಹಾಗೆ ಮಾಡಬೇಡಿ. ನೋಡು ಭಾಗ್ಯ, ನೀನ್ ಈ ತರ ಇಷ್ಟ ಬಂದ ಹಾಗೆ ಭಾಗ್ಯ ಏನಾಟಿ, ಯಾವಾಗ ನೋಡಿದ್ರು ನಮ್ ಕಣ್ಣಿಗೆ ಕಸದ ಹಾಗೆ, ದಾರಿಲ್ ಕಲ್ಲು ಹಾಗೆ ಅಡ್ಡಾಗ್ತಿದ್ದಾಳೆ. ನಾವ್ ಏನ್ ಮಾಡಿದ್ರು ಅದಕ್ಕೆ ಯಾವ್ದೋ ರೀತಿಯಲ್ಲಿ ಒಂದ್ ಅಡ್ಡಿ ತಂದಿಡ್ತಾಳೆ. ನಂಗೂ ಕೂಡ ಅದೇ ಅರ್ಥ ಆಗ್ತಿಲ್ಲ ಮನೀಷಾ. ತಿಳಿದು ಮಾತಾಡ್ತಿದ್ದಾಳೋ ತಿಳಿದೇ ಮಾತಾಡ್ತಿದ್ದಾಳೋ ಗೊತ್ತಿಲ್ಲದೆ ಇದ್ರು ಡೈರೆಕ್ಟ್ ಆಗಿನೋ ಇಂಡೈರೆಕ್ಟ್ ಆಗಿನೋ ನಮ್ ಪ್ಲಾನ್ಸ್ ಎಲ್ಲ ಫ್ಲಾಪ್ ಆಗೋ ಹಾಗೆ ಮಾಡ್ತಿದ್ದಾಳೆ. ಬೇರೆದೆಲ್ಲ ಪಕ್ಕಕ್ಕಿಡಿ ಆಂಟಿ, ಆದ್ರೆ ಇವಾಗ ಆ ಕಳ್ಳ ಸ್ವಾಮಿನ ಕಣ್ಣಾರೆ ನೋಡಿದೀನಿ ಅಂತಿದ್ದಾಳೆ. ಆದ್ರೆ ನಿಜವಾಗ್ಲೂ ಆ ಕಳ್ಳ ಸ್ವಾಮಿನ ನೋಡಿರ್ತಾಳ? ಇಲ್ಲ ನೋಡ್ದೆ ಅಂತ ಸುಳ್ಳು ಹೇಳ್ತಿದ್ದಾಳ? ಆ ಕಳ್ಳ ಸ್ವಾಮಿನ ಭಾಗ್ಯ ನೋಡಿರೋ ಅವಕಾಶ ಇದೆ ಆಂಟಿ. ಯಾಕಂದ್ರೆ ಅವನೇನಾದ್ರೂ ಹಿಮಾಲಯದಲ್ಲಿದಾನ, ಇಲ್ಲೇ ಆರ್ಟಿ ನಗರ್ ಇಸ್ಕಾನ್ ಟೆಂಪಲ್ ಹತ್ರ ತಿರುಗ್ತಾ ಇರ್ತಾನೆ. ಆಗಾಗ ಇಲ್ಲಿ ಅಲ್ಲಿ ಕುಡ್ದು ತೂರಾಡ್ತಿರ್ತಾನೆ. ಇಲ್ಲಿ ಅಲ್ಲಿ ಕುಡ್ದು ತೂರಾಡ್ತಾನೆ ಅಂತೀಯಲ್ಲ, ನಿಂಗೇನಾದ್ರೂ ಕಾಣಿಸದ್ನಾ ಏನು? ಹೌದಾಂಟಿ, ಇವತ್ ನಾನ್ ಹೋಗಿರೋ ಪಬ್ಗೆ ಅವನ್ ಕೂಡ ಬಂದಿದ್ದ. ಸ್ವಾಮೀಜಿ ವೇಷ ಹಾಕೊಂಡು ಹೀಗೆ ಪಬ್ಗೆಲ್ಲನೂ ಹೋಗ್ತಿರ್ತಾನ ಅವನು? ಅಯ್ಯೋ ಆಂಟಿ, ಅವನ್ ವೇಷ ಹಾಕಿರೋದು, ಅವನೇ ನಿಜವಾದ ಸ್ವಾಮೀಜಿ ಅಲ್ವಲ್ಲ. ಅವ್ನ್ ಪಬ್ಗಾದ್ರೂ ಹೋಗ್ತಾನೆ, ಪಾರ್ಟಿಗಾದ್ರೂ ಹೋಗ್ತಾನೆ. ಇನ್ನೂ ಹೇಳ್ಬೇಕಂದ್ರೆ ಹೆಣ್ಮಕ್ಳ ಜೊತೆನೂ ತಿರುಗ್ತಾನೆ. ಈ ಪಾಯಿಂಟ್ ಅದಲ್ಲ, ಭಾಗ್ಯ ಅವನ್ನ ಯಾಕ್ ನೋಡಿದ್ಲು, ಎಲ್ ನೋಡಿದ್ಲು, ಹೇಗ್ ನೋಡಿದ್ಲು ಅಂತ. ಎಲ್ಲಂದ್ರೆ ಅಲ್ಲಿ ತಿರುಗ್ತಾನೆ ಅಂದ್ಯಲ್ಲ, ಎಲ್ಲೋ ಒಂದ್ ಕಡೆ ನೋಡಿರ್ತಾಳೆ ಬಿಡು.
ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಆ ಕಳ್ಳ ಸ್ವಾಮೀಜಿಗೆ ಸ್ವಲ್ಪ ದಿನ ಕಾಣ್ದಿರೋ ಹಾಗೆ ಇರಕ್ ಹೇಳು. ಇಲ್ಲ ಅಂದ್ರೆ ಇವತ್ತು ಭಾಗ್ಯ ನೋಡಿದ್ಲು, ನಾಳೆ ಮಿತ್ರ ಕಾಣಿಸ್ತಾನೆ, ಆಮೇಲೆ ಅರವಿಂದ್ ಅಕ್ಕಂಗೂ ಕೂಡ ಕಾಣಿಸ್ಕೊಳ್ತಾನೆ. ಆಗೆಲ್ರೂ ಅವತ್ತಿಂದ ಭಾಗ್ಯ ಹೇಳ್ತಾನೆ ಇದ್ಲು, ಭಾಗ್ಯ ಗುಟ್ಟು ರಟ್ಟು ಮಾಡಿದ್ಲು. ನಾವೇ ಭಾಗ್ಯನ್ ಮಾತು ನಂಬ್ಲಿಲ್ಲ ಅಂತ ರಿಯಲೈಸ್ ಆಗಿ ಮತ್ತೆ ಭಾಗ್ಯನ ದೊಡ್ಡ ಹೀರೋಯಿನ್ ಮಾಡ್ತಾರೆ. ನೀವ್ ಹೇಳಿದ್ ಕೂಡ ನಿಜಾನೇ ಆಂಟಿ. ನಾವ್ ಕ್ರಿಯೇಟ್ ಮಾಡಿರೋ ಪಾತ್ರ ಹೀಗ್ ಸಿಕ್ಬಿದ್ದು ಮತ್ತೆ ಭಾಗ್ಯನ ಎಲ್ರೂ ಆಕಾಶಕ್ಕೆ ಏರ್ಸ್ಬಿಡ್ತಾರೆ. ಅದಕ್ಕೆ ಹೇಳ್ತಿದ್ದೀನಿ, ಆ ಕಳ್ಳ ಸ್ವಾಮೀಜಿನ ಸ್ವಲ್ಪ ದಿನ ಯಾರ ಕಣ್ಣಿಗೂ ಬೀಳ್ಬಾರ್ದು. ಅಂಡರ್ ಗ್ರೌಂಡಿಗೆ ಬೇಕಾದ್ರೂ ಹೋಗಕ್ ಹೇಳು. ಆ ಕಳ್ ಸ್ವಾಮೀಜಿ ಬಗ್ಗೆ ನಿಮ್ಗೆ ಮೊದ್ಲೇ ಗೊತ್ತಿತ್ತಾ? ಅವನ್ ಬಗ್ಗೆ ನಮಗೇನ್ ಗೊತ್ತಿರತ್ತತ್ತೆ. ಮತ್ತೆ ಕಳ್ ಸ್ವಾಮೀಜಿ ಅಂಡರ್ ಗ್ರೌಂಡ್ ಅಂತ ಏನೇನೋ ಇಬ್ರು ಮಾತಾಡ್ತಿದ್ರಲ್ಲ? ಓ ಅದಾ, ಏನು ಇಲ್ಲ ಅತ್ತೆ. ಮನೆಗ್ ಬಂದಿದ್ ಸ್ವಾಮೀಜಿ ದೈವಾಂಶ ಸಂಭೂತನೇ ಇರ್ಬೇಕು. ಮುಖ ನೋಡಿದ ಕೂಡ್ಲೆ ಮನ್ಸ್ ತಿಳ್ಕೊಳ್ಳೋ ಅಷ್ಟು ಅವರು ದೊಡ್ಡವರು ಅನ್ಸತ್ತೆ. ಅಂತವ್ರು ಮನುಷ್ಯರ ಮಧ್ಯೆ ತುಂಬಾ ಇರೋಲ್ಲ, ಅಜ್ಞಾತವಾಸ ಮಾಡ್ತಿರ್ತಾರೆ, ಯಾವಾಗ್ಲೂ ಒಂದ್ಸಲ ಬರೋದು. ಅಂತವ್ರನ್ನ ಭಾಗ್ಯ ನೋಡಿದೀನಿ ಅಂತಾಳೆ. ಅದಲ್ದೆ ಅವಳು ಕಳ್ ಸ್ವಾಮೀಜಿ ಅಂತಿದ್ದಾಳೆ. ಭಾಗ್ಯ ಹೀಗೆ ಯಾಕೆ ಮಾಡ್ತಿದ್ದಾಳೆ ಅಂತ ಮಾತಾಡ್ತಿದ್ವಿ. ಓ ಹೌದು. ಈ ಮಧ್ಯೆ ಭಾಗ್ಯ ಏನಕ್ಕಿದೆಲ್ಲ ಮಾಡ್ತಿದ್ದಾಳೋ ಅರ್ಥ ಆಗ್ತಿಲ್ಲ. ಹೋಗಿ ಹೋಗಿ ಈಗ ಡೈರೆಕ್ಟ್ ಆಗಿ ಸ್ವಾಮೀಜಿ ಮೇಲೆ ಆರೋಪ ಮಾಡ್ತಿದ್ದಾಳೆ. ಏನೋ ಆಂಟಿ, ಇನ್ ಮುಂದೆ ನಾವು ಏನ್ ಮಾತಾಡೋದಿದ್ರು ನಾವು ಸ್ವಲ್ಪ ಕೇರ್ಫುಲ್ ಆಗಿರೋದು ಬೆಟರ್. ಹೀಗೆ ಯಾರಾದ್ರೂ ಒಬ್ರು ಕೇಳಿದ್ರು ಅಂದ್ರೆ ನಮ್ಮಿಬ್ಬರ ಕಥೆನೂ ಮುಗ್ದ ಹಾಗೇನೆ. ಶ್ಯೂರ್ ಮನುಷ್ಯ, ಲೆಟ್ಸ್ ಬಿ ಕೇರ್ಫುಲ್. ನಡಿ. ಇತ್ತೀಚೆಗೆ ನೀವ್ ಯಾರ್ ಮಾತನ್ನ ತುಂಬಾ ನಂಬ್ತಿದ್ರೋ, ಯಾರ್ ಸಲಹೆನ ಕೇಳ್ತಿದ್ರೋ, ಆ ಸ್ವಾಮೀಜಿ ನಿಜವಾದ ಸ್ವಾಮೀಜಿ ಅಲ್ಲ, ಕಳ್ ಸ್ವಾಮೀಜಿ. ದೈವಾಂಶ ಸಂಭೂತರಾಗಿರುವಂತ ಸ್ವಾಮಿಗಳನ್ನ ಕಳ್ ಸ್ವಾಮೀಜಿ ಅಂತಿದ್ಯಾ? ನಾನು ತಲೆ ತಗ್ಸಿ ಗೌರವ ಕೊಡೋ ವ್ಯಕ್ತಿನ ನೀನು ಕುಡುಕ ಅಂತಿದ್ಯಾ? ಯಾತಕ್ಕೋಸ್ಕರ ಇದೆಲ್ಲ? ನಾವ್ ಯಾರು ಸರಿಯಾಗಿಲ್ಲ ಅಂತ ನಿರೂಪಿಸೋದಕ್ಕೋಸ್ಕರನಾ? ಇಲ್ಲ ಅಂದ್ರೆ ನಿನ್ ತಾಳಕ್ ತಕ್ಕ ಹಾಗೆ ನಿನ್ ಹಿಂದೆ ನಾವೆಲ್ಲಾರು ಕುಣಿಬೇಕು ಅನ್ನೋದಕ್ಕೋಸ್ಕರನಾ? ಆ ಕಳ್ ಸ್ವಾಮೀಜಿ ವಿಷಯದಲ್ಲಿ ಒಂದ್ ಸುಳ್ಳನ್ನೇ ನಿಜ ಅಂದ್ಕೊಂಡಿದ್ದಾರೆ. ಮುಖವಾಡ ಹಾಕೊಂಡಿರೋನ್ನ ದೊಡ್ಡ ವ್ಯಕ್ತಿ ಅಂದ್ಕೊಂಡಿದ್ದಾರೆ. ಅತ್ತೆ ಅವನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ಅವನ್ ಹೇಳ್ದಾಗೆ ಮಾಡ್ತಿದ್ದಾರೆ. ಅವನ್ ಬಾಯಿ ತೆಗ್ದು ಹೇಳಿದ್ನೆಲ್ಲ ತುಂಬಾ ಅರ್ಥ ಇರೋ ಮಾತು ಅಂತ ನಂಬಿದ್ದಾರೆ. ನಿಜ ಏನು ಅಂತ ಅತ್ತೆ ಮುಂದೆ ಏನೋ ಹೇಳ್ದೆ, ಆದ್ರೆ ಅದನ್ನ ನಿರೂಪ್ಸಕ್ಕಾಗ್ಲಿಲ್ಲ. ನಿರೂಪ್ಸಕ್ ಬೇಕಾಗಿರೋ ಆಧಾರನೇ ನನಗ್ ಸಿಗ್ಲಿಲ್ಲ. ಅಮ್ಮ ಭಾಗ್ಯ, ನಿಜವಾಗ್ಲೂ ನೀನು ಆ ಕಳ್ಳ ಸ್ವಾಮೀಜಿ ನೋಡಿದ್ಯಾ ಅಮ್ಮ? ಹೌದು ಮಾವ, ಅವನ್ ವೇಷ ಭಾಷೆ ಎಲ್ಲ ಸುಳ್ಳು. ಎಲ್ರಿಗೂ ಕಾಣೋ ಅವನ್ ರೂಪ ಕೂಡ ಒಂದು ಮೋಸ. ಮತ್ತೆ ಎಲ್ಲಿ ನೋಡ್ದೆ ಅಂದ್ರೆ ಯಾಕಮ್ಮ ಹೇಳಿಲ್ಲ? ಹೊಸ ಆಫೀಸಿಗೆ ಸಂಬಂಧಪಟ್ಟಿರೋ ಫೈಲ್ಸ್ ಕೊಡೋಕೆ ಮನೀಷಾ ನನಗ್ ಫೋನ್ ಮಾಡಿದ್ಲು. ನಾನಲ್ಲಿ ಗೆಟಪ್ ಚೇಂಜ್ ಮಾಡ್ಕೊಂಡು ಹೋಗಿದ್ದೆ. ಮನೀಷಾ ಒಂದ್ ಪಬ್ಬಲ್ಲಿದ್ಲು. ನನಗ್ ಫೈಲ್ ಕೊಟ್ಲು. ಅಲ್ಲಿಗೆ ಹೋದಾಗ್ಲೇ ನಾನು ಆ ಕಳ್ ಸ್ವಾಮೀಜಿನ ನೋಡಿದ್ದು ಮಾವ. ಅವನೊಬ್ಬ ಸಾಮಾನ್ಯ ಮನುಷ್ಯ. ಎಲ್ಲ ಕುಡುಕ್ರ ಹಾಗೆ ತೂರಾಡ್ಕೊಂಡು ತಿರುಗ್ತಿದ್ದ. ನಾನವನ್ನ ಪಬ್ಬಲ್ ನೋಡ್ದೆ ಅಂತ ಹೇಳೋಕ್ಕಾಗ್ಲಿಲ್ಲ.
ಅದನ್ ಹೇಳಿದಿದ್ರೆ ನಾನೇ ಮಾರ್ವೇಷದಲ್ಲಿ ಮಿತ್ರ ಅವ್ರ ಹತ್ರ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಮಿತ್ರ ಅವ್ರಿಗೆ ಮನೀಷಾಗೆ ಗೊತ್ತಾಗುತ್ತೆ. ಆಗ ಮಿತ್ರ ಅವ್ರನ್ನ ಅಪಾಯದಿಂದ ಕಾಪಾಡ್ಕೊಳ್ಳೋ ಅವಕಾಶ ನನ್ ಕೈಯಿಂದ ಜಾರ್ ಹೋಗುತ್ತೆ. ಅದಕ್ಕೆ ನನ್ಗೆ ನಿಜನ ಎಲ್ರಿಗೂ ಹೇಳೋಕ್ಕಾಗ್ಲಿಲ್ಲ ಮಾವ. ನಿನ್ನ ಪರಿಸ್ಥಿತಿ ನನಗೆ ಪೂರ್ತಿಯಾಗಿ ಅರ್ಥ ಆಯ್ತಮ್ಮ. ಸತ್ಯ ಗೊತ್ತಾದ್ರೂ ನಿರೂಪಿಸಕ್ಕಾಗ್ದಿರೋಂಥ ಪರಿಸ್ಥಿತಿ ನಿಂದು. ಹೌದು ಮಾವ, ಒಂದು ಸುಳ್ಳು ಹೇಳೋದು ಎಷ್ಟು ಸುಲಭನೋ ಒಂದು ಸತ್ಯ ನಿರೂಪಿಸೋದು ಅಷ್ಟೇ ಕಷ್ಟ ಅಂತ ಈಗ ನನಗ್ ಚೆನ್ನಾಗ್ ಅರ್ಥ ಆಯ್ತು. ಒಂದ್ ಸುಳ್ಳನ್ನ ನಂಬದಷ್ಟು ಸುಲಭವಾಗಿ ಒಂದು ನಿಜನ ನಂಬಲ್ಲ. ಒಂದು ಮೋಸಕ್ ಕೊಡೋ ಬೆಲೆನೂ ಒಂದ್ ಒಳ್ಳೆ ಮಾತಿಗ್ ಸಿಗಲ್ಲ. ಅದಕ್ಕೆ ಸುಳ್ಳು ಪರದೆ ತರ ಇರುತ್ತೆ, ಸತ್ಯ ಪರ್ದೆ ಹಿಂದೆನೆ ನಿಂತ್ಬಿಡುತ್ತೆ. ಮತ್ತಿವಾಗ ಏನ್ ಮಾಡೋದಮ್ಮ?